ಪಂಚ ಗ್ಯಾರಂಟಿಗಳಿಗೆ 63,000 ಕೋಟಿ ವೆಚ್ಚ. ವೋಟ್ಗಾಗಿ ಗಂಡು ಮಕ್ಕಳ ಬಳಿ ಈ ಫ್ರೀ ಸ್ಕೀಮ್ಗಳಿಗೆ ಕಾಂಗ್ರೆಸ್ ಮಾಡಿರೋ ಸಾಲ ಎಷ್ಟು ಗೊತ್ತಾ? ಸಾಲ ಸಾಲ ಸಾಲ. ಕರ್ನಾಟಕ ಸರ್ಕಾರ ಜನರ ಮೇಲೆ ತೆರಿಗೆ ಹಾಕಿ ನಮ್ಮ ಹೆಸರಲ್ಲಿ ಸಾಲ ಮಾಡಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯಲೇಬೇಕು ಎಂದು ಪಣತೊಟ್ಟ ಕಾಂಗ್ರೆಸ್ ಪಕ್ಷದ ಪ್ರತಿಫಲವೇ ಈ ಗ್ಯಾರಂಟಿ ಯೋಜನೆಗಳು. ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಭರಪೂರ ಯೋಜನೆಗಳನ್ನ ಘೋಷಿಸಿತ್ತು. ಅಧಿಕಾರಕ್ಕೆ ಬರ್ತಿದ್ದಂತೆ ಕಾಂಗ್ರೆಸ್ ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿಗೆ ತರುವ ಮೂಲಕ ಮಾತು ತಪ್ಪದ ಸರ್ಕಾರವಾಯಿತು. ಆದರೆ ಈ ಗ್ಯಾರಂಟಿ ಯೋಜನೆಗಳೇ ಸರ್ಕಾರದ ಪಾಲಿಗೆ ದೊಡ್ಡ ಹೊರೆಯಾಗಿದೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಜ್ಯೋತಿ ಹಾಗೂ ಯುವ ನಿಧಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಸಾವಿರ ಕೋಟಿ ಸಾಲ ಮಾಡಿದೆ ಗೊತ್ತಾ? ಪಂಚ ಗ್ಯಾರಂಟಿಗಳಿಗಾಗಿ ಭಾರೀ ಸಾಲ. ದೇಶದಲ್ಲಿಯೇ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯ ಎಂಬ ಹೆಗ್ಗಳಿಕೆಗೆ ಈಗ ಕರ್ನಾಟಕ ಪಾತ್ರವಾಗಿದೆ. 2024-25ನೇ ಸಾಲಿನಲ್ಲಿ ಎಲ್ಲಾ ರಾಜ್ಯಗಳನ್ನ ಹಿಂದಿಕ್ಕಿ ಕರ್ನಾಟಕ ಇಡೀ ದೇಶದಲ್ಲಿಯೇ ನಂಬರ್ 1 ರಾಜ್ಯವಾಗಿದೆ. ಆದರೆ ಪಂಚ ಗ್ಯಾರಂಟಿಗಳಿಗಾಗಿ ಸರ್ಕಾರ ಸಾವಿರಾರು ಕೋಟಿ ಸಾಲ ಮಾಡಿರೋದು ಸಿಎಜಿ ವರದಿಯಲ್ಲಿ ಬಹಿರಂಗವಾಗಿದೆ. 63,000 ಕೋಟಿ ಸಾಲ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಜಿ ವರದಿ ಮಂಡನೆ ಮಾಡಿದ್ರು. 2023-24ರ ಸಾಲಿನಲ್ಲಿ ಪಂಚ ಗ್ಯಾರಂಟಿಗಳಿಗಾಗಿ 63,000 ಕೋಟಿ ವೆಚ್ಚ ಮಾಡಿದ್ದು, ಸಂಪನ್ಮೂಲ ಒದಗಿಸಲು ರಾಜ್ಯ ಸರ್ಕಾರ 63,000 ಕೋಟಿ ರೂಪಾಯಿ ನಿವ್ವಳ ಮಾರುಕಟ್ಟೆ ಸಾಲ ಮಾಡಿರುವುದಾಗಿ ಮಾಹಿತಿ ನೀಡಿದೆ. ರಾಜಸ್ವ ವೆಚ್ಚದಲ್ಲಿ 15% ರಾಜ್ಯ ಹಣಕಾಸು ವ್ಯವಹಾರಗಳ ಕುರಿತ ಮಹಾ ಲೆಕ್ಕಪಾಲರ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ 2023-24ನೇ ಸಾಲಿನಲ್ಲಿ ಸರ್ಕಾರದ ವೆಚ್ಚ, ಹಣಕಾಸು ನಿರ್ವಹಣೆ, ಬಜೆಟ್ಗೆ ಸಂಬಂಧಿಸಿದ ವಿವರಣೆ ನೀಡಲಾಗಿದೆ. ಒಟ್ಟು ರಾಜಸ್ವ ವೆಚ್ಚದಲ್ಲಿ 15% ಪಂಚ ಗ್ಯಾರಂಟಿ ಪಾಲು ಹೊಂದಿದೆ ಎಂದು ವರದಿಯಾಗಿದೆ. ಗೃಹಲಕ್ಷ್ಮಿಗೆ 16,964 ಕೋಟಿ ರೂಪಾಯಿ, ಗೃಹಜ್ಯೋತಿಗೆ 8,900 ಕೋಟಿ ರೂಪಾಯಿ, ಅನ್ನಭಾಗ್ಯಕ್ಕೆ 7,384 ಕೋಟಿ ರೂಪಾಯಿ, ಶಕ್ತಿ ಯೋಜನೆಗೆ 3,200 ಕೋಟಿ ರೂಪಾಯಿ, ಯುವ ನಿಧಿಗೆ 88 ಕೋಟಿ ರೂಪಾಯಿ ಹೊರೆಯಾಗಿತ್ತು. ಪಂಚ ಗ್ಯಾರಂಟಿಗಳಿಗಾಗಿ ಕಳೆದ ವರ್ಷದ ಸಾಲಿನಲ್ಲಿ ಸರ್ಕಾರದಿಂದ ಹೆಚ್ಚುವರಿ ಸಾಲ ಮಾಡಲಾಗಿದೆ. ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ವಿತ್ತೀಯ ಕೊರತೆ 46,623 ಕೋಟಿ ರೂಪಾಯಿಯಿಂದ 65,522 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಗ್ಯಾರಂಟಿ ಯೋಜನೆಗಳು ಮತ್ತು ಅದರಿಂದ ಉಂಟಾದ ಕೊರತೆಗಳಿಗೆ ಹಣಕಾಸು ಒದಗಿಸಲು ರಾಜ್ಯ ಸರ್ಕಾರ 63,000 ಕೋಟಿಗಳನ್ನ ನಿವ್ವಳ ಮಾರುಕಟ್ಟೆ ಸಾಲವನ್ನ ಪಡೆದುಕೊಂಡಿತ್ತು. ಇದು 2022-23ರ ಸಾಲಿನ ನಿವ್ವಳ ಸಾಲಕ್ಕಿಂತ 37,000 ಕೋಟಿ ಹೆಚ್ಚಳವಾಗಿದೆ. 2022-23ರ ಸಾಲಿಗೆ ಹೋಲಿಸಿದ್ರೆ ಗ್ಯಾರಂಟಿ ಯೋಜನೆಗಳು ಮೂಲಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನ ಸುಮಾರು 5,229 ಕೋಟಿಗಳಷ್ಟು ಕಡಿಮೆ ಮಾಡಿದೆ ಎಂದು ವಿವರಣೆ ನೀಡಿದೆ. ಆದರೆ ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಭಾರೀ ಸಾಲವನ್ನೇ ಮಾಡಿದೆ. ಹೀಗೆ ನೂರಾರು ಕೋಟಿ ರೂಪಾಯಿ ಸಾಲ ಮಾಡಿ ಅಧಿಕಾರ ಉಳಿಸಿಕೊಳ್ಳಲು ಅವೈಜ್ಞಾನಿಕ ಗ್ಯಾರಂಟಿಗಳನ್ನ ಘೋಷಿಸಿದ್ದಾದ್ರೂ ಯಾಕೆ? ಇಷ್ಟಕ್ಕೂ ಇವರಿಗೆ ಗ್ಯಾರಂಟಿಗಳನ್ನ ಕೊಡಿ ಎಂದವರ್ಯಾರು? ಗ್ಯಾರಂಟಿ ಯೋಜನೆಗಳಿಗೆ ಒಂದೆಡೆ ಸಾಲ ಮಾಡುತ್ತಲೇ ಮತ್ತೊಂದೆಡೆ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಪ್ರತಿಯೊಂದರ ಬೆಲೆಯನ್ನು ಗಗನಮುಖಿಯಾಗಿಸಿದೆ. ಖಾಲಿಯಾಗಿರುವ ಖಜಾನೆ ತುಂಬಿಸಲು ಸಿಕ್ಕ ಕಡೆಯಲ್ಲೆಲ್ಲ ಹಣ ದೋಚುವ ಕೆಲಸಗಳಾಗ್ತಿವೆ. ಜನಪರ ಎನ್ನುತ್ತಲೇ ಜನ ವಿರೋಧಿ ನೀತಿಗಳನ್ನ ಅನುಸರಿಸುತ್ತಿದೆ. ದಿನಕ್ಕೊಂದು ಹೊಸ ಯೋಜನೆ ಮೂಲಕ ಪುರುಷರನ್ನ ಹಿಂಸಿಸಲಾಗುತ್ತಿದೆ. ಇದು ಹೀಗೆ ಮುಂದುವರೆದ್ರೆ ಜನರ ಮೇಲೆ ಸಾಲದ ಹೊರೆ ಹೊರಿಸುವುದು ಗ್ಯಾರಂಟಿ. ಇತ್ತ ಕೊಟ್ಟಂತೆ ಮಾಡಿ ಅತ್ತ ಕಿತ್ತುಕೊಳ್ಳುತ್ತಾ ಜನಸಾಮಾನ್ಯರನ್ನ ಸಾಲದ ಸುಳಿಗೆ ಸಿಲುಕಿಸುತ್ತಿರುವುದು ಯಾವ ನ್ಯಾಯ? ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಮನಸೋ ಇಚ್ಛೆ ಹಣ ಬಿಡುಗಡೆ ಮಾಡುತ್ತಿರುವ ಈ ಗ್ಯಾರಂಟಿ ಯೋಜನೆಗಳಾದ್ರೂ ಯಾವ ಪುರುಷಾರ್ಥಕ್ಕೆ? ಸರ್ಕಾರದ ಗ್ಯಾರಂಟಿಗಳೆಲ್ಲವೂ ಹೆಣ್ಣು ಮಕ್ಕಳಿಗೆ ಮೀಸಲಾಗಿವೆ. ಹಾಗಾದ್ರೆ ಗಂಡು ಮಕ್ಕಳಾರು ಇವರಿಗೆ ಮತ ಹಾಕಿಲ್ವಾ? ರಿಟೇಕ್. ಹಾಗಾದ್ರೆ ಗಂಡು ಮಕ್ಕಳ್ಯಾರು ಇವರಿಗೆ ಮತ ಹಾಕಿಲ್ವೇ? ಹೆಣ್ಣು ಮಕ್ಕಳಿಗೆ ಹಣ ಕೊಡಲು ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಎಷ್ಟು ಸರಿ? ಪುರುಷರ ಜೇಬಿನಿಂದ ತೆಗೆದು ಹೆಣ್ಣು ಮಕ್ಕಳಿಗೆ ನೀಡುವುದು ಸರ್ಕಾರದ ಗನಂದಾರಿ ಕೆಲಸವೇ? ಸಿದ್ದರಾಮಯ್ಯನವರು ಪುರುಷರಾಗಿ ಅರ್ಥ ಮಾಡಿಕೊಳ್ಬೇಕಿದೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ಚುನಾವಣೆಗಳಲ್ಲಿ ಇದರ ಪರಿಣಾಮವನ್ನ ಸರ್ಕಾರ ಎದುರಿಸುವುದು ಗ್ಯಾರಂಟಿ.
ಒಟ್ಟಾರೆ ಉಚಿತ ಯೋಜನೆಗಳಿಂದ ಜನರನ್ನ ಸಾಲಗಾರರನ್ನಾಗಿ ಮಾಡಿದ್ದು ಸುಳ್ಳಲ್ಲ. ಮತದಾರರೇ, ಎಚ್ಚರ ಎಚ್ಚರ ಎಚ್ಚರ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.